ಆ್ಯಕ್ಚುಲಿ ಗುರು ತುಂಬ ದಿನದಿಂದನೇ ಈ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾನೇ ಇದ್ದೆ. ಬಟ್ ಆ ಒಂದು ಮೂಮೆಂಟ್ ಸಿಗಲೇ ಇಲ್ಲ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ನೈಟ್ 11:30ಗೆ ಈ ಒಂದು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಅವರ ಒಂದು ಫಿಶಸ್ ಎಲ್ಲ ನೈಟ್ ಟೈಮಲ್ಲಿ ಆ್ಯಕ್ಟಿವ್ ಆಗಿರುತ್ತೆ ಅಂತ. ಸೊ ಯಾಕಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಅಂತೂ ಫಿಶ್ಗಂತೂ ಇರೋದೇ ಇಲ್ಲ. ಸೊ ಅದು ಆರಾಮಾಗಿ ಅವರ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿ ಮಸ್ತಾಗೆ ಈಜು ಹೊಡಿತಾ ಇರ್ತಾರೆ. ಸೊ ನೀವು ನೋಡ್ಬೋದು ನನ್ನ ಒಂದು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಎಷ್ಟು ಆರಾಮಾಗಿ ಓಡಾಡ್ತಾ ಇದೆ ಫಿಶ್ಗಳು ಅಂತ. ಆ್ಯಂಡ್ ನಾನು ಹೈಡಿಂಗ್ ಪ್ಲೇಸ್ ಕೂಡ ತುಂಬಾ ಸೆಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಾಗಿರುತ್ತೆ ಹೈಡಿಂಗ್ ಸ್ಪೇಸ್ ಎಲ್ಲ ಏನಕ್ಕೆ ಸೆಟ್ ಮಾಡ್ತಾರೆ ಅಂತ. ಸೊ ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇರಲ್ಲ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ಮನಿ ಪ್ಲ್ಯಾಂಟ್ ಕೂಡ ಆ್ಯಡ್ ಮಾಡಿದ್ದೀನಿ, ಫಾಕ್ಸ್ ಸ್ಟೈಲ್ ಎಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೀವು ಕೆಳಗಡೆ ಗಲೀಜ್ ಥರ ನಿಮಗೆ ಕಾಣ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಗಲೀಜಲ್ಲ, ಇದು ಬಂದುಬಿಟ್ಟು ಹ್ಯಾಲ್ಗೆ ಅಂತಾರೆ. ಈ ಒಂದು ಹ್ಯಾಲ್ಗೆ ಬಂದುಬಿಟ್ಟು ಫಾಕ್ಸ್ ಸ್ಟೈಲಿಂದ ಕ್ರಿಯೇಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ. ಸೊ ಪೋಸ್ಟ್ ಕೂಡ ಮಾಡಿದ್ದೀನಿ, ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ಸೊ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ನನ್ನ ಒಂದು ಬ್ಲ್ಯಾಕ್ ಮೋಲಿ ಫಿಶ್ ಎಲ್ಲ ಮಸ್ತಾಗೆ ಓಡಾಡ್ತಾ ಇದೆ. ಸೊ ಅದು ಪೇರ್ ಚೂಸ್ ಮಾಡಿಕೊಂಡು ಓಡಾಡ್ತಾ ಇರೋದನ್ನ ನೀವು ನೋಡ್ಬೋದು. ಸೊ ಎಷ್ಟಕ್ಕಷ್ಟು ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಟ್ರೈ ಮಾಡ್ತಿದ್ದೀನಿ ಸೊ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗೆ ಸೂಪರಾಗಿ ಓಡಾಡ್ತಿದೆ ಅಂತ ನೀವೇ ನೋಡ್ಬೋದು. ಸೊ ನೈಟ್ ಟೈಮಲ್ಲಂತೂ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಫಿಶಸ್ ಎಲ್ಲ, ಯಾಕಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸೇ ಇರಲ್ಲ, ಫಿಶ್ಗೆ ಆರಾಮಾಗಿರುತ್ತೆ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ಫಿಶ್ನ ಅಂದರೆ ಅವರ ಒಂದು ಸೆಟಪ್ಪಲ್ಲಿ ಕೈ ಬಿಟ್ಟು ಮತ್ತು ಕಡ್ಡಿನ ಹಾಕಿ ತುಂಬಾ ಒಂದು ರಾಂಗ್ ವೇನ ಫಾಲೋ ಮಾಡ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಡೇ ಟೈಮಲ್ಲಿ ಅದು ಸಾಫ್ಟಾಗೇ ಇರುತ್ತೆ, ನೈಟ್ ಟೈಮಲ್ಲಂತೂ ನೀವು ಕೈಯೇ ಇಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿರುತ್ತೆ. ಅದು ದೊಡ್ಡದೊಂದು ಪಾಂಡ್ ಸೆಟಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಫಿಶ್ನೆಲ್ಲ ಸೂಪರಾಗಿ ನಾವು ಎಂಜಾಯ್ಮೆಂಟ್ ಮಾಡಿ ನೋಡ್ಕೊಬೋದು. ಸೊ ಅದು ಓಡಾಡ್ತಾ ಇರೋ ಸ್ಟೈಲು ಮತ್ತು ಎಲ್ಲನೂ ನೀವು ನೋಡ್ಬೋದು. ಆ್ಯಂಡ್ ನೈಟ್ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಸೊ ನನ್ನ ಒಂದು ಫೇಸು ಕ್ಲಾರಿಟಿಯಾಗಿ ಕಾಣಿಸಲ್ಲ, ಸೊ ಅದಕ್ಕೋಸ್ಕರ ವ್ಲಾಗ್ನ ಬ್ಯಾಕ್ ಕ್ಯಾಮ್ರಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಎಷ್ಟು ಫಿಶಸ್ ಎಲ್ಲ ಆ್ಯಕ್ಟಿವ್ ಆಗಿದೆ ಅಂತ ನೀವೇ ನೋಡ್ಬೋದು. ನನ್ನ ಒಂದು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಖಂಡಿತವಾಗ್ಲೂ ಒಂದು 1000 ಫಿಶ್ ಮೇಲೆ ಮರಿ ಕೂಡ ಹಾಕಿತ್ತು. ಸೊ ರೀಸೆಂಟಾಗಿ ಅವೆಲ್ಲ ಸೇಲು ಆಯಿತು. ಐ ಥಿಂಕ್ 6 ಮಂತ್ ಬ್ಯಾಕ್ ಅನಿಸುತ್ತೆ. ಸೊ ಇವಾಗ ಒಂದು ಬ್ಲ್ಯಾಕ್ ಮೋಲಿ ಹೆವಿ ಲೋಡ್ ಆಗಿದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಯಾವತ್ತು ಬ್ರೀಡ್ ಆಗೋದಂತ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ನಾನು ಕೂಡ ಅದಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ನಿಮಗೆ ಕಾಣ್ತಿರ್ಬೋದು. ಸೊ ಹೆವಿ ದೊಡ್ಡದಾಗಿ ಲೋಡ್ ಆಗಿದೆ ಅದು. ಸೊ ಈ ಒಂದು ಫಿಶ್ಶು ಯಾವಾಗ ಬ್ರೀಡ್ ಆಗುತ್ತೋ ಆ ಟೈಮ್ಗೆ ನನಗೆ ಸೀರಿಯಸ್ ಆಗಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ 17 ಫಿಶ್ ಏನೋ ಮರಿ ಹಾಕಿತ್ತು, ಆ ಒಂದು ಬ್ರೀಡರ್ ಫಿಶ್ಶು. ಸೊ ಇದು ಬ್ರೀಡ್ ಆಗುತ್ತಂತ ತುಂಬ ದಿನದಿಂದ ವೆಯ್ಟೇ ಮಾಡ್ತಾಯಿದ್ದೀನಿ ನಾನು. ಸೊ ನೋಡೋಣ ಯಾವತ್ತು ಬ್ರೀಡ್ ಆಗುತ್ತಂತ. ಸೊ ಖಂಡಿತವಾಗ್ಲೂ ವೀಡಿಯೋನ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಪ್ರೈಸಸ್ ಕೂಡ ಐತೆ. ಸೊ ಪ್ರೈಸ್ ಅಂದರೆ ಈ ಅವಾರ್ಡ್ ಪ್ರೈಸ್ ಅಲ್ಲ, ಸೊ ಫಿಶ್ ಮರಿ ಅಂತ ಕೂಡ ಹೇಳ್ಬೋದು. ಈ ಮರಿಗಳೆಲ್ಲ ನನ್ನ ಹತ್ರ ಸ್ವಲ್ಪ ಒಂದು ಬ್ರೀಡ್ ಆಗಿರೋ ಒಂದು ಅಂದರೆ ವೀಕಾಗಿ ಬ್ರೀಡ್ ಆಗಿರೋ ಫಿಶ್ದು ಮರಿ ಕೂಡ ಐತೆ. ಆ ಒಂದು ಮರಿ ಕೂಡ ಈ ಒಂದು ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ಕೊಳೋಣ ಅಂತ ಇದ್ದೀನಿ. ಸೊ ಇಲ್ಲಿ ಫ್ರಂಟಲ್ಲಿ ಹೋಗ್ತಿದೆ ನೋಡಿ ಬ್ಲ್ಯಾಕ್ ಬೋಲಿ, ಈ ಒಂದು ಮೂಲಿನೇ ಬ್ರೀಡ್ ಆಗೋ ಒಂದು ಟೈಮಲ್ಲಿ ಐತೆ. ಬಟ್ ಇವೆಲ್ಲ ಪೇರ್ನ ಸೆಲೆಕ್ಟ್ ಮಾಡ್ಕೊಂಡು ಮಸ್ತಾಗಿ ಓಡಾಡ್ತಾ ಇದೆ ಇವಾಗ. ನಾರ್ಮಲ್ ಮೂಲಿಗೂ ಪಾಂಡಾ ಮೂಲಿಗೂ ಬ್ರೀಡ್ ಆಗಿರೋ ಪ್ರೈಸಸ್ಸು ಇವಾಗ ನೀವು ನೋಡ್ತಾ ಇರೋದು. ಸೊ ಇದೆಲ್ಲ ಕ್ರಾಸ್ ಬ್ರೀಡ್ ಮಾಡಿ ನಾನು ಬ್ರೀಡಿಂಗ್ ಸೆಟಪ್ ಮಾಡಿದ್ದೆ. ಸೊ ಆ ಒಂದು ಟೈಮಲ್ಲಿ ಕ್ರಾಸ್ ಬ್ರೀಡ್ ಆಗಿರೋದು. ಆ್ಯಂಡ್ ಇದು ಬಂದು ನನ್ನ ಒಂದು ಸಬ್ಸ್ಕ್ರೈಬರ್ ಕೊಟ್ಟಿರೋವಂಥ ಒಂದು ಪ್ರೈಸು. ಸೊ ಹೇಳಬೇಕು ಅಂದರೆ ನನ್ನ ಹತ್ರದಿಂದ ಫಿಶ್ ತೊಗೊಂಡೋಗಿ ಅವರು ನನಗೆ ಕೊಟ್ಟಿರೋವಂಥ ಒಂದು ಫಿಶ್ಶು ಮೋರ್ ದೆನ್ ಒಂದು ಲೆವೆಲ್ಗೆ ಬಂದಾದಮೇಲೆ ವಾಪಸ್ ಕೊಡೋಣ ಅಂತೆ ಅದನ್ನು. ಸೊ ಕಂಡವ್ರದೆಲ್ಲ ನಮಗೆ ಯಾಕೆ ಗುರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಪ್ರೈಸಸ್ ಕೂಡ ತುಂಬಾ ಆ್ಯಕ್ಟಿವ್ ಆಗಿದೆ. ಸೊ ನನಗಂತೂ ತುಂಬಾ ಶಾಕ್ ಆಗಿರೋ ಒಂದು ವಿಷಯ ಏನಂದರೆ ಪ್ರೈಸಸ್ಸು 5 ಡೇಸ್ಗೆ ಫುಡ್ ತೊಗೊತೈತೆ ಗುರು. ಸೀರಿಯಸ್ ಆಗಿ ನಂಬೋಕ್ಕೆ ಆಗಲ್ಲ. ತುಂಬ ಫಿಶ್ ಎಲ್ಲ 10 ದಿನ 15 ದಿನ ಆದಮೇಲೆ ಫುಡ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಅನ್ನೋ ಒಂದು ಪ್ರೈಸಸ್ ಎಲ್ಲ ಬೇಗನೆ ಫುಡ್ನ ಕ್ಯಾಪ್ಚರ್ ಮಾಡ್ತಾ ಇರೋದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಪ್ರೈಸಸ್ ಬಂದುಬಿಟ್ಟು ಒಂದು 35 ಮೇಲೆ ಐತೆ ಇದರಲ್ಲಿ. ಸೊ ಒಂದನ್ನು ಬಿಟ್ಟು
ಆ್ಯಂಡ್ ನೋಡೋಣ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ನಾನು ಟೋಟಲಾಗಿ ಕೌಂಟಬಲ್ ಆಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ಚಾನಲ್ಗೆ ಏನೋ ಹೊಸದಾಗಿ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಗುರು ನೈಟ್ ಟೈಮು, ಸೊ ಅದಕ್ಕೋಸ್ಕರ ನನ್ನ ಒಂದು ಫೇಸ್ನ ರಿವೀಲ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಥರ ನನ್ನ ಒಂದು ಔಟ್ ಪೋಸ್ಟರಲ್ಲಿ ಬ್ಲ್ಯಾಕ್ ಕಲರ್ ಥರ ನಿಮಗೆಲ್ಲ ಕಾಣೋ ಥರ ತೋರಿಸಿದ್ದೀನಿ. ಸೊ ಈ ಒಂದು ಕತ್ಲೆಯಲ್ಲಿ ಖಂಡಿತವಾಗ್ಲೂ ವೀಡಿಯೋ ಕ್ಲಾರಿಟಿ ಚೆನ್ನಾಗಿರಲ್ಲ, ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡಿಲ್ಲ. ಓಕೆ ಗುರು, ಈ ಒಂದು ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.